ಕರ್ನಾಟಕದ ನನ್ನ ಎಲ್ಲ ರೈತ ಬಾಂಧವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನನ್ನ ಹೆಸರು ಹುಸೇನ್ ಸಾಬ್ ಅಂತ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪುಟ್ಟಣ್ಣ ಬಣೆಯ ಜಿಲ್ಲಾ ಸಂಚಾಲಕ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಜೈವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ ಜೈವಾಗಲಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ರೈತ ಈ ದೇಶದ ಬೆನ್ನೆಲುಬು, ರೈತ ಈ ದೇಶದ ಒಡೆಯ. ಜೈ ಜವಾನ್ ಜೈ ಕಿಸಾನ್, ಅನ್ನದಾತ ಸುಖೀ ಭವ. ಒಬ್ಬ ರೈತ ಇದ್ದರೆ 1000 ಜನಕ್ಕೆ ಅನ್ನ ಹಾಕ್ತಾರೆ, ಒಬ್ಬ ರೈತ ಸತ್ತರೆ 1000 ಜನಕ್ಕೆ ಅನ್ನ ಸಿಗೋದಿಲ್ಲ. ರೈತ ಬಾಂಧವರೇ, ಇವತ್ತು ನಾನು ರೈತ ಕುಟುಂಬದಲ್ಲಿ ಹುಟ್ಟಿ ರೈತ ಪರ ಹೋರಾಟಗಾರನಾಗಿ 2016 ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ, ಬಯಲುಸೀಮೆ ಜಿಲ್ಲೆಗಳಾಗಿದ್ದು, ಈ ಜಿಲ್ಲೆಗಳಲ್ಲಿ ನೀರಿಗೆ ಆಧಾರಿತವಾಗಿದ್ದಂಥ ಜಿಲ್ಲೆಗಳಾಗಿದ್ದು, ಮಳೆ ನೀರಿಗೆ ರೈತರು ತುಂಬ ಸಂಕಷ್ಟಗಳು ಸಿಲುಕಿದ್ದ ಸಮಯದಲ್ಲಿ ರೈತರ ಕರ್ನಾಟಕದಾದ್ಯಂತ, ಭಾರತಾದ್ಯಂತ ರೈತರ ಆತ್ಮಹತ್ಯೆಗಳಾಗ್ತಾಯಿದ್ವು. ಆಗ ನಾವು ರೈತರ ಆತ್ಮಹತ್ಯೆಗಳನ್ನು ತಡೆಯೋದರಲ್ಲಿ ಯಶಸ್ವಿಯಾಗಿ, ಈ ಜಿಲ್ಲೆಗಳಿಗೆ ನೀರು ತರುವುದರಲ್ಲಿ ಯಶಸ್ವಿ ಹೋರಾಟಗಳಾಗಿ KC ವಾಲ್ನ ಅನುಷ್ಠಾನಕ್ಕೆ ಬಂತು. ಅದೇ ಥರ ಮಹಿಳೆಯರಿಗೆ ಸಬಲೀಕರಣ ಮಾಡಬೇಕು, ಮಹಿಳೆಯರು ಸಾಲಗಾರರಾಗ್ತಾಯಿದ್ದಾರೆ, ಅವ್ರಿಗೆ ಸ್ತ್ರೀಶಕ್ತಿ ಸಂಘಗಳನ್ನು ರಚನೆ ಮಾಡಿಸಿ ಉಳಿತಾಯ ಯೋಜನೆ ತಂದು ಅವರ ಒಂದು ಅಭಿವೃದ್ಧಿಯಲ್ಲಿ ಯಶಸ್ವಿಗೊಂಡು, ರೈತರ, ಕೂಲಿ ಕಾರ್ಮಿಕರ, ನಿರುದ್ಯೋಗಿಗಳ, ಮಹಿಳೆಯರ, ನೊಂದ ಯುವಕರ ಜೊತೆ ನಾವು ನಿಂತು ಅವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡಬೇಕು, ಅವ್ರಿಗೊಂದು ಒಳ್ಳೆಯ ಕೆಲಸ ಕೊಡಬೇಕಂತ ಹೇಳ್ತಾ ಹೋರಾಟಗಳು ಮಾಡ್ತಾ ಸುಮಾರು ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾದಂಥ ಹೋರಾಟಗಾರನಂತೇಳಿ ಹೋರಾಟಗಾರನಾಗಿ ಮುಂದುವರೆದಿರುತ್ತೇನೆ. 2016 ನಾನು ನಮ್ಮ ಪುಟ್ಟಣ್ಣಯವರ ಸರ್ವೋದಯ ಪಕ್ಷದಿಂದ ಫೆಬ್ರವರಿ 2 ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೈವಾರ ಹೋಬಳಿಯಲ್ಲಿ ನಾನು ಸ್ಪರ್ಧಿಸುತ್ತಿರುತ್ತೇನೆ. ಅಂದರೆ ಈಗ ಭಾರತದಲ್ಲಿ ಬಡತನ ಇದೆ, ನಿರುದ್ಯೋಗ ಇದೆ, ಒಂದು ಕಡೆ ರೋಗಗಳಿದೆ, ಮಹಿಳೆಯರು ಸಾಲಗಾರರಾಗಿದ್ದಾರೆ, ಭಾರತ ಸಾಲದ ಗ್ರಾಮಗಳಾಗಿದೆ ಇವತ್ತು. ಇದರಿಂದ ನಾವು ಇವರಿಗೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಬೇಕಂತ ಹೇಳ್ತಾ ಯೋಚನೆಯಲ್ಲಿದ್ದಾಗ, ಇವತ್ತು ಒಂದು ಒಳ್ಳೆಯ ಪ್ರಾಮಾಣಿಕವಾಗಿ ಇರತಕ್ಕಂಥ ಡ್ರೀಮ್ ಡೀಲ್ ಸಂಸ್ಥೆ, ಇದು ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಆಗಿರುತ್ತೆ. ಇದರ MD ಸಾಹೇಬ್ ಬಂದು ಮೊಹಮ್ಮದ್ ಸುಹೇಲ್ ಅಂತ. ಅವರು ಕೂಡ ತುಂಬ ಚಿಂತಕರು, ಯುವಕರ ಆಲೋಚನೆಗಳನ್ನು ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಪರಿಸ್ಥಿತಿನ ಆಲೋಚನೆ ಮಾಡ್ತಾ ಒಂದು ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡಬೇಕು, ಬಡತನ ನಿವಾರಣೆ ಮಾಡಬೇಕಂತ ಹೇಳ್ತಾ ಅವರು ಉದ್ದೇಶಪೂರ್ವಕವಾಗಿ ಒಳ್ಳೆಯ ಚಿಂತನೆಯಿಂದ 2023 ಡ್ರೀಮ್ ಡೀಲ್ ಸಂಸ್ಥೆಯನ್ನು ಹುಟ್ಟು ಹಾಕಿರುತ್ತಾರೆ. 3 ವರ್ಷಗಳಿಂದ ತುಂಬ ಚೆನ್ನಾಗಿ ಇದು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂತ ಫ್ಲಿಪ್ಕಾರ್ಟ್, ಅಮೇಜಿಂಗ್ ಥರ ಒಳ್ಳೆಯ ಒಂದು ವ್ಯಾಪಾರ ಚಟುವಟಿಕೆಗಳಲ್ಲಿ ಮುಂದುವರಿಸ್ತಾ ಬಂದಿರ್ತಾರೆ. ಇದರ ಒಂದು ಉದ್ದೇಶ, ಇವತ್ತು ಪ್ರತಿಯೊಬ್ಬರು ಕೂಡ ಒಂದು ಆಸೆ, ಒಂದು TV, ಒಂದು ಫ್ರಿಜ್ಜು, ಒಂದು ವಾಷಿಂಗ್ ಮಿಷಿನು, ಒಂದು ಫರ್ನಿಚರ್ ಆಗ್ಬೋದು, ಒಂದು ಗಾಡಿ ಆಗ್ಬೋದು, ಒಂದು ಫೋನ್ ಆಗಿರ್ಬೋದು. ಇದಕ್ಕೆ ಜನರು ಬಡತನದಲ್ಲಿ ಅತಿ ಅವಶ್ಯಕತೆವಾಗಿರೋದ್ರಿಂದ ಮಹಿಳೆಯರು, ಯುವಕರು ಪ್ರತಿಯೊಬ್ಬರು ಕೂಡ EMIಗೆ ಹೋಗ್ತಾ ಇರ್ತಾರೆ. EMIಯಿಂದ ಒಂದು ದಿನ ಕಟ್ಟೋದು ಲೇಟ್ ಆದರೂ ಕೂಡ 1,000 ರೂಪಾಯಿ ಚೆಕ್ ದುಡ್ಡು ಫೋನಿಂದ ಕಟ್ಟಾಗುತ್ತೆ. ಅದೇ ಥರ ಒಂದು ತಿಂಗಳೇನಾದರೂ ಕಟ್ಟದೇ ಇದ್ದರೆ ಚೆಕ್ ಬೌನ್ ಆಗಿ ಇವ್ರ ಮೇಲೆ ಕೇಸ್ ಆಗಿ ದಿವಾಳಾಗ್ತಾ ಇರ್ತಾರೆ. ಇದನ್ನು ಈ ಹಾವಳಿ ಮೈಕ್ರೋಫೈನಾನ್ಸ್ಗಳು EMIಗೆ ಹಾವಳಿ ತಪ್ಪಿಸ್ಬೇಕಂತ ಆಲೋಚನೆ ಮಾಡಿ ಕಾಮರ್ಸ್ ಕೂಪನ್ ಪ್ಲ್ಯಾಟ್ಫಾರ್ಮ್ ಅಂತ ಒಂದು DD ಗ್ರಾಫ್, ಫ್ಲಿಪ್ಕಾರ್ಟ್, ಅಮೇಜಿಂಗ್ ಥರ ಇವರು ಡ್ರೀಮ್ ಡೀಲ್ ಕನಸಿನ ಕೂಸು ಅನ್ನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಈ ಒಂದು ಸಂಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಿಪೂರ್ಣವಾದಂತಹ ಪರಿಣಿತಿಯೊಂದಿಗೆ ಒಂದು ದಾಖಲೆಗಳೊಂದಿಗೆ ಇದು ರಿಜಿಸ್ಟ್ರೇಷನ್ ಆಗಿರುತ್ತೆ ಮಂಗಳೂರಲ್ಲಿ. ಇದರ 3 ವರ್ಷದ ಬೆಳವಣಿಗೆ ತುಂಬ ಚೆನ್ನಾಗಿ ಯಶಸ್ಸನ್ನು ಕಂಡಿರುತ್ತೆ. ಸಾವಿರಾರು ಬಡ ಕುಟುಂಬಗಳು ಸಂತೋಷವಾಗಿರುತ್ತವೆ. ಸಾವಿರಾರು ನಿರುದ್ಯೋಗಿಗಳು
ಒಳ್ಳೆಯ ಒಂದು ಉದ್ಯೋಗ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಸಾವಿರಾರು ಹೆಣ್ಮಕ್ಳು ಉದ್ಯೋಗ ಸೃಷ್ಟಿ ಮಾಡಿ ಜೀವನ ಶೈಲಿಯನ್ನು ಸಮೃದ್ಧವಾಗಿ ನಡೆಸಿರುವ ಸಮಯದಲ್ಲಿ ಪುಟ್ಟೇಗೌಡ ಅಂಥವರು 24/4/2026 ಈ ಕಂಪ್ನಿ ವಿರುದ್ಧ ಅವಹೇಳನಕಾರಿ ಹೇಳ್ಕೊಂಡು ಕೊಡ್ತಾ ಈ ಕಂಪ್ನಿಗೆ ಅವಮಾನ ಮಾಡ್ತಾಯಿದ್ದಾರೆ. ಈ ಸಂಸ್ಥೆಗೆ ಬಡವರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಈ ಎಲ್ಲ ಮೊಹಮ್ಮದ್ ಸುಹೇಲ್ ಸರ್ ಆಲೋಚನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಾಖಲೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಆದರೆ ಈ ಒಂದು ಭಾರತದಲ್ಲಿ ಸರ್ಕಾರ ಅನ್ನೋದಿದೆ, ಕಾನೂನು ಅನ್ನೋದಿದೆ. ಅದೇ ಪುಟ್ಟೇಗೌಡರು ಸರ್ಗೆ ಒಬ್ಬ ನ್ಯಾಯಾಧೀಶರಾಗಿ, ನ್ಯಾಯಪರ ಹೋರಾಟಗಾರರಾಗಿ ನಿಜವಾಗಲೂ ಇವರಾಗಿದ್ದರೆ ಇವರು ಅಧಿಕಾರಿಗಳ ಜೊತೆ ಸಂಸ್ಥೆಗೆ ಭೇಟಿ ಕೊಟ್ಟು ಆ ಸಂಸ್ಥೆಯಲ್ಲಿ ಏನು ಆಗ್ತಾಯಿದೆ ಅದರ ಪರಿಪೂರ್ಣವಾಗಿ ಸಂಸ್ಥೆಯ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಸರಿಯಾಗಿ ತಿಳ್ಕೊಂಡಿದ್ದೀರಾ ಇವರು ಬೀದಿಗೆ ಇಳಿದು ಸಂಸ್ಥೆ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಸಂಸ್ಥೆಗೆ ದಿಕ್ಕು ತಪ್ಪಿಸ್ತಾ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ 4 ಲಕ್ಷ ಹೃದಯಗಳನ್ನು ಇವತ್ತು ದುಃಖ ಸ್ಥಿತಿ ಮಾಡ್ತಾಯಿದ್ದಾರೆ, ಚಿಂತಾಜನಕವಾಗಿ ಮಾಡ್ತಾಯಿದ್ದಾರೆ. ಇದರಿಂದ 4 ಲಕ್ಷ ಜನ ಇವತ್ತು ಕಂಗಾಲಾಗ್ತಾಯಿದ್ದಾರೆ. ಸರ್ಕಾರ ಅಂತಿದ್ದರೆ ಕಾನೂನು ಅಂತಿದ್ದರೆ ಇಂಥ ಅವೈಜ್ಞಾನಿಕವಾದಂಥ ವ್ಯಕ್ತಿಗಳಿಗೆ ಫಸ್ಟು ಅವರನ್ನು FIR ದಾಖಲಿಸಿ ಇವ್ರಿಗೆ ಅರೆಸ್ಟ್ ಮಾಡಬೇಕು. ಇವತ್ತು ಯಾವುದೇ ಒಂದು ಪ್ರೈವೇಟ್ ಲಿಮಿಟೆಡ್ ಸ್ಥಾಪನೆ ಆಗಬೇಕಾದ್ರೆ ಒಂದು ಕಾನೂನು ಅಂತಿದೆ. ಈ ಕಂಪ್ನಿಯಲ್ಲಿ ಎಲ್ಲ ರಿಜಿಸ್ಟ್ರೇಷನ್ನು ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನೋಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಇದಕ್ಕೆ ಒಂದು ಲೀಗಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿರ್ತಾರೆ. ಏನಿದೆ, ಒಂದು ಪಾನ್ ಕಾರ್ಡ್ ಇದೆ, EOI ಇದೆ, GST ಇದೆ, ಉದ್ಯಮ ಇದೆ, MCA ಇದೆ, MOM ಇದೆ. ನೋಡಿ ಇವೆಲ್ಲ ದಾಖಲೆಗಳಿದೆ ರೈತರೇ, ನೋಡಿ ಇದೆಲ್ಲ ದಾಖಲೆಗಳಿದೆ. ಆದರೂ ಈ ಪುಟ್ಟೇಗೌಡರು ದುರಾಲೋಚನೆಯಿಂದ ಏನೋ ಒಂದು ಮಾಡಿ ಈ ಕಂಪ್ನಿ ಬೀಳಿಸ್ಬೇಕು, 4 ಲಕ್ಷ ಜನರ ದಿಕ್ಕು ತಪ್ಪಿಸ್ಬೇಕಂತ ಹೇಳ್ತಾ ಈ ಕಂಪ್ನಿ ಮೇಲೆ 3 ದಿವಸದಿಂದ ಸತತವಾಗಿ ಅವಹೇಳನಕಾರಿ ಹೇಳ್ತಾ ಒಳ್ಳೆಯ ಚಿಂತಕರನ್ನು, ಒಳ್ಳೆಯ ಒಂದು ಮನಸ್ಸುಗಳನ್ನು ಧಕ್ಕೆ ತಂದಿದ್ದಾರೆ. ಅದಕ್ಕೆ ಮಾನನಷ್ಟ ಪರಿಹಾರ ಮಾಡಲೇಬೇಕು. ನೋಡಿ, ಇವತ್ತು ಇದರಲ್ಲಿ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಫ್ಲಿಪ್ಕಾರ್ಟ್, ಅಮೇಜಿಂಗ್ ಥರ ಒಂದು ಕೂಪನ್ ಪರ್ಚೇಸ್, 1000 ರೂಪಾಯಿ ತಿಂಗಳಿಗೆ ಕೂಪನ್ ಪರ್ಚೇಸ್ ಮಾಡಿ ₹1,000ಗೆ ಯಾವುದೇ ರೀತಿ ಒಂದು ವಸ್ತು ಬರಲ್ಲ. 24 ತಿಂಗಳು 1,000 ಕೂಪನ್ ಖರೀದಿ ಮಾಡಿಸ್ತಾ ಇವರಿಗೆ ಒಂದು 24,000 ಆದರೆ 10% ಲಾಭದಾಯಕ ಆದಂಥ ಹಣವನ್ನು ಕೂಡಿಸಿ ಅವರಿಗೆ 26,000 2,400 ಎಕ್ಸ್ಟ್ರಾ ಹೆಚ್ಚಿಗೆ ಹಾಕಿ 26,400ಗೆ 30,000 ವರ್ತಬಲ್ ಪ್ರಾಡಕ್ಟ್ ಕೊಡಬೇಕು. ಯಾಕಂದರೆ ಇವತ್ತು TV ಅನ್ನೋದೊಂದು ಕನಸು, ಫ್ರಿಜ್ ಅನ್ನೋದೊಂದು ಕನಸು, ವಾಷಿಂಗ್ ಮಿಷಿನ್ ಅನ್ನೋದೊಂದು ಕನಸು, ಅದೇ ಥರ ಫೋನ್ ಅನ್ನೋದೊಂದು ಕನಸು, ಅದೇ ಥರ ಇವತ್ತು ಮಹಿಳೆಯರಿಗೆ ಗೃಹೋಪಯೋಗಿ ವಸ್ತುಗಳನ್ನೋದೊಂದು ಕನಸು. ಅದಕ್ಕೆ ದುಡ್ಡಿಲ್ದಿರ EMIಗಳಿಗೆ ವಂಚಿತರಾಗ್ತಾ ಇದ್ದಾರೆ. ಅದನ್ನು ತಪ್ಪಿಸ್ಬೇಕಂತೇಳಿ ಉದ್ದೇಶಪೂರ್ವಕವಾಗಿ ನಾವು ಕಂಪ್ನಿ ತುಂಬ ಚೆನ್ನಾಗಿ ಈ ಸಂಸ್ಥೆ ಹೆಸರು ಮಾಡ್ತಾಯಿದ್ದಾರೆ. ಇಂಥ ಒಂದು ಕಂಪ್ನಿಗೆ ಇವರು ಅವಹೇಳನಕಾರಿ ಹೇಳ್ತಾ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ರೈತ ಬಾಂಧವರೇ, ಇದನ್ನು ಸರ್ಕಾರ ಬಹುಬೇಗ ಎಚ್ಚೆತ್ತುಕೊಂಡು ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಇಲ್ಲವಾದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ರೈತ ಸಂಘಟನೆಗಳನ್ನು ಜೊತೆಗೂಡಿ ನಮ್ಮ ರೈತ ಸಂಘಟನೆಗಳಿಂದ ಹೋರಾಟಗಳನ್ನು ಹಮ್ಮಿಕೊಳ್ಳುತ್ತೇವೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅಂತ ಹೇಳ್ಬೋದು. ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅಲ್ಲ, ಒಂದು ಮನವಿ ಅಂತ ಹೇಳ್ತೇನೆ. ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೇನೆ. ಇದಕ್ಕೆ ಆದಂಥ ಒಂದು ಕಾನೂನಿದೆ, ಇದಕ್ಕೆ ಆದಂಥ ಒಳ್ಳೆಯ ನಮ್ಮ ಕರ್ನಾಟಕದಲ್ಲಿ ಒಳ್ಳೆಯ ಹಿರಿಯ ಅಧಿಕಾರಿಗಳಿದ್ದಾರೆ, ಒಳ್ಳೆಯ ಚಿಂತಕ ಅಧಿಕಾರಿದ್ದಾರೆ, ಒಳ್ಳೆಯ ಶಿಸ್ತಿನ ಅಧಿಕಾರಿಗಳಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಮಾತಾಡಬೇಕೆ ಹೊರತು ಇವರು ಇದ್ರ ವಿರುದ್ಧ ಮಾತಾಡ್ತಾ ಇರೋದು ತಪ್ಪು. ಇದೊಂದು ತಪ್ಪು ಅಂತ ಕಲ್ಪನೆ. ಇವರಿಗೆ ಏನೋ ಒಂದು ಆಮಿಷಕ್ಕೆ ಈ ಥರ ಇದು ಕಂಪ್ನಿಗೆ ವಿರುದ್ಧ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳಿ, ಈ ಡ್ರೀಮ್ ಡೀಲ್ ಸಂಸ್ಥೆ ಪ್ರಪಂಚ ಇರುವವರೆಗೂ ಇರುತ್ತೆ. ಯಾಕಂದರೆ ಇಲ್ಲಿ ಎಲ್ಲ ದಾಖಲೆಗಳು ನಮ್ಮ ಕಂಪ್ನಿ ಪಡೆದಿದೆ. ಇದಕ್ಕೆ ಯಾರೇ ಅಡ್ಡ ಬಂದರೂ ಕೂಡ ನಿಲ್ಲೋದಿಲ್ಲ.
ಸಾರ್ವಜನಿಕರೇ, ರೈತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಹೆದರ್ಕೊಳ್ಬೇಡಿ, ಭಯ ಪಡಬೇಡಿ. ನಾವು ಇವತ್ತು ಒಂದು ಒಳ್ಳೆಯ ಒಂದು ಇ-ಕಾಮರ್ಸ್ ಡಿ ಗ್ರಾಫ್ ಈ ಒಂದು ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ನಡೆಸ್ತಾ ಇದ್ವಿ. ಯಾವುದೇ ಠೇವಣಿ ಇಡಿಸ್ತಾ ಇಲ್ಲ, ಯಾವುದೇ ದುಡ್ಡು ನಾವು ಇಲ್ಲಿ ಮೈಕ್ರೋ ಫೈನಾನ್ಸ್ ನಡೆಸ್ತಾ ಇಲ್ಲ, ಯಾವುದೇ ರೀತಿಯ ನಾವು ದುಡ್ಡು ಇವ್ರ ಹತ್ರ ಕಟ್ಸ್ಕೊಂಡು ದುಡ್ಡು ಕೊಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ಪುಟ್ಟೇಗೌಡರು ಹೇಳ್ತಾ ಇದ್ದಾರೆ, ಲಕ್ಷ ಕಟ್ಸ್ಕೊತಾ ಇದ್ದಾರೆ, ಲಕ್ಷ ಹಾಕ್ಕೊಡ್ತೀನಿ ಅಂತ ಇದ್ದಾರೆ. ನಮ್ಮ ಚಿಟ್ ಫಂಡ್ ಅಲ್ಲ, ಇವತ್ತು ಸಾವಿರ ಸಾವಿರಗಳು ಕಟ್ಸ್ಕೊಂಡು ಇವತ್ತು ಓಡೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಕಟ್ಸ್ಕೊತಾ ಇರಲ್ಲ, ಅವ್ರಿಗಾರೋ ವಸ್ತು ಕೊಡಲಿಕ್ಕೆ ನಾವು ಇ-ಕಾಮರ್ಸ್ ಕೂಪನ್ ಪ್ಲ್ಯಾಟ್ಫಾರ್ಮ್ ಮಾಡ್ತಾಯಿದ್ದೀವಿ. ಪುಟ್ಟೇಗೌಡರೆ, ನಿಜವಾಗ್ಲೂ ನ್ಯಾಯಾಧೀಶರಾಗಿದ್ರೆ ಜನರಿಗೆ ನ್ಯಾಯ ಕೊಡಬೇಕಾದ್ರೆ ಅದರ ಒಂದು ಸಂಸ್ಥೆಯ ಪೂರ್ವಭಾವನೆ ತಿಳ್ಕೊಂಡು ಮಾತಾಡಿ, ಇದರಿಂದ ಬೀದಿಗಿಳಿದು ಮಾತಾಡುವಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ನಾವು ಕೂಡ ಸಮಾಜ ಸೇವಕರು ಸಾಕಷ್ಟು ಸಮಾಜ ಸೇವೆಗಳು ಮಾಡಿದ್ದೀವಿ. ದಯವಿಟ್ಟು ಸಮಾಜ ಸೇವೆಯನ್ನು ನೀವು ಒಳ್ಳೆಯ ಸೇವಕರಾಗಬೇಕಾದ್ರೆ, ಜನರ ಮನಸ್ಸು ಗೆಲ್ಲಬೇಕಾದ್ರೆ ನ್ಯಾಯಯುತ ಹೋರಾಟ ಮಾಡಿ, ತಪ್ಪು ದಾರಿ ಹಿಡಿಬೇಡಿ. ಇಂಥವ್ರು ಎಷ್ಟೇ ಜನ ಬಂದರೂ ಕೂಡ ನ್ಯಾಯ ಅನ್ನೋದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರು ನಮಗೆ ಒಂದು ಹೋರಾಟ ಅನ್ನೋದು ಕೊಡಿಸಿದ್ದಾರೆ, ಒಂದು ಸಂವಿಧಾನ ಕಲ್ಪಿಸಿದ್ದಾರೆ. ಇಂಥವ್ರಿಗೆಲ್ಲ ನಾವು ಹೆದರೋದಿಲ್ಲ. ಎಲ್ಲ ರೈತ ಬಾಂಧವರೇ, ಎಲ್ಲ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಯ ಕಿರಿಯರೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಮನಸ್ಥಿತಿ ಕೆಡಿಸ್ಕೊಳ್ಬೇಡಿ. ಸರ್ಕಾರ ನಮ್ಮ ಜೊತೆ ಇದೆ. ಸರ್ಕಾರ ಕಾನೂನು ರೀತಿಯಲ್ಲಿ ನಾವಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಒಳಗಡೆ ನಾವು ಕೆಲಸ ಮಾಡ್ತಾಯಿದ್ವಿ. ಅದಕ್ಕೆ ಮೀರಿ ನಾವು ಹೋಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜೈವಾಗಲಿ. ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ವಂದನೆಗಳು.